ಮಂಗಳೂರಿನಲ್ಲಿ ನೆತ್ತರುಗಾತೆ ಮತ್ತೆ ಮುಂದುವರೆದಿದೆ. ಇತ್ತೀಚೆಗಷ್ಟೇ ಸುಹಾಸ್ ಶೆಟ್ಟಿಯ ಕೊಲೆ ಇಡೀ ರಾಜ್ಯದಲ್ಲಿಯೇ ದೊಡ್ಡದಾಗಿ ಸುದ್ದಿಯಾಗಿತ್ತು. ಆ ಬರ್ಬರತೆ ಮಾಸುವ ಮುನ್ನವೇ ಮಂಗಳೂರಿನಲ್ಲಿ ಈಗ ಮತ್ತೊಂದು ಹೆಣ ಬಿದ್ದಿದೆ. ಕರಾವಳಿಯಲ್ಲಿ ಕರಾಳ ರಕ್ತ ಚರಿತ್ರೆ ಮತ್ತೆ ಬರೆದವರು ಯಾರು? ಬೀದಿಯಲ್ಲಿ ಬರ್ಬರವಾಗಿ ಹತ್ಯೆಯಾಗಿದೆ ಯಾರು? ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಂಗಳೂರು ಇತ್ತೀಚೆಗೆ ಬರೀ ಸಾವುಗಳಿಂದಲೇ ಸುದ್ದಿಯಾಗುತ್ತಿದೆ. ಕಳೆದ ತಿಂಗಳು ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿದ್ದು ನಿಮಗೆ ನೆನಪಿರಬಹುದು. ನಟ್ಟ ನಡು ಬೀದಿಯಲ್ಲಿ ಯಾರ ಅಂಜಿಕೆಯೂ ಇಲ್ಲದೆ 10 ಜನರು ಸೇರಿ ಸುಹಾಸ್ನನ್ನು ಕೊಚ್ಚಿ ಕೊಲೆ ಮಾಡಿದ್ರು. ಜನಜಂಗುಳಿಯೇ ತುಂಬಿರುವ ಬೀದಿಯಲ್ಲಿ ಸುಹಾಸ್ ಶೆಟ್ಟಿ ನರಳಿಯೇ ಪ್ರಾಣ ಬಿಟ್ಟಿದ್ದ. ಈಗ ಸುಹಾಸ್ ಸಾವಿನ ಕಾವು ಆರುವ ಮುನ್ನವೇ ಮಂಗಳೂರಿನಲ್ಲಿ ಮತ್ತೊಂದು ಹೆಣ ಉರುಳಿದೆ. ಕರಾವಳಿ ತೀರದಲ್ಲಿ ತೀರದ ರಕ್ತದಾಹ. ಬಂಟ್ವಾಳದಲ್ಲಿ ಮತ್ತೊಂದು ಬರ್ಬರವಾಗಿ ಕೊಲೆ. ಈ ಫೋಟೋದಲ್ಲಿ ಇರೋ ವ್ಯಕ್ತಿಯ ಹೆಸರು ಅಬ್ದುಲ್ ರೆಹಮಾನ್ ಅಂತ. ಕೊಳತಮಂಜಲು ನಿವಾಸಿ. ಚಾಲಕ ವೃತ್ತಿಯನ್ನ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ರೆಹಮಾನ್ ಇಂದು ಈರಾಕೋಡಿ ಎಂಬಲ್ಲಿ ಮರಳು ಅನ್ಲೋಡ್ ಮಾಡುತ್ತಿದ್ದ ವೇಳೆ ಬೈಕ್ ಮೇಲೆ ಬಂದ 2 ದುಷ್ಕರ್ಮಿಗಳು ರೆಹಮಾನ್ ಮೇಲೆ ತಲ್ವಾರದಿಂದ ಭೀಕರವಾಗಿ ದಾಳಿ ಮಾಡಿ ಕೊಚ್ಚಿ ಹಾಕಿದ್ದಾರೆ. ಆತನ ಜೊತೆ ಇದ್ದ ಕಲಂದರ್ ಶಫಿಯ ಮೇಲೆಯೂ ಕೂಡ ದಾಳಿ ಮಾಡಿದ್ದಾರೆ. ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ರೆಹಮಾನ್ ನನ್ನ ಕೂಡಲೇ ಎನೋಪೋಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ರೆಹಮಾನ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದಿದ್ದಾನೆ. ಆಸ್ಪತ್ರೆಯ ಸುತ್ತಲೂ ಸೇರಿದ ಸಾರ್ವಜನಿಕರು ದ್ವೇಷ ಭಾಷಣವೇ ಈ ಕೊಲೆಗೆ ಕಾರಣವೆಂದು ಆಕ್ರೋಶ. ಇನ್ನು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಕಲಂದರ್ ಶಫಿಯನ್ನು ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೈಲ್ಯಾಂಡ್ ಆಸ್ಪತ್ರೆ ಎದುರು ಜಮಾಯಿಸಿದ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದ್ವೇಷ ಭಾಷಣದಿಂದಲೇ ಈ ಕೊಲೆಯಾಗಿದೆ. ಮೊದಲು ದ್ವೇಷ ಭಾಷಣ ಮಾಡಿದ ಹಿಂದೂ ಮುಖಂಡರನ್ನ ಬಂಧಿಸಿ ಎಂದು ಆಗ್ರಹಿಸಿದರು. ಇನ್ನು ದೇರಳಕಟ್ಟೆಯ ಎನೋಪೋಯ ಆಸ್ಪತ್ರೆಯ ಶವಾಗಾರದಲ್ಲಿ ಅಬ್ದುಲ್ ರೆಹಮಾನ್ನ ಮೃತದೇಹವಿದೆ. ಆಸ್ಪತ್ರೆಯ ಸುತ್ತ ಇದೀಗ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಮಂಗಳೂರಿನಲ್ಲಿ ಇದೀಗ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಸದ್ಯ ರೆಹಮಾನ್ ಹತ್ಯೆಗೆ ಸ್ಪಷ್ಟ ಕಾರಣವೇನು ಎಂದು ಇನ್ನೂ ತಿಳಿದು ಬಂದಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಬಂಟ್ವಾಳದಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು, ತನಿಖೆಯ ನಂತರವಷ್ಟೇ ಕೊಲೆಗೆ ಅಸಲಿ ಕಾರಣವೇನು ಎಂಬುದು ತಿಳಿದು ಬರಲಿದೆ. ಆದಿತ್ಯ ರಾವ್ ದಂಡೋಲೆ, ಮಂಗಳೂರು, ಗ್ಯಾರಂಟಿ ನ್ಯೂಸ್.